ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಹೆಸರು ಬೇಳೆಯಿಂದ ಸಾರು ಮಾಡೋದು ಹೇಳ್ಕೊಡ್ತೀನಿ. ತುಂಬ ಈಸಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಈ ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ನೋಡಿ, ಒಂದು ಅರ್ಧ ಕಪ್ ಆಗೋಷ್ಟು ಹೆಸರು ಬೇಳೆನ ಚೆನ್ನಾಗಿ ತೊಳೆದು ನಾನೊಂದು 10 ನಿಮಿಷ ನೆನೆಸಿಟ್ಟೆ. ಅದು ಆ್ಯಕ್ಚುಲಿ ಹಾಗೇನೂ ಬೇಯುತ್ತೆ, ಬಟ್ ನೆನೆಸಿಟ್ರೆ ಇನ್ನೂ ಬೇಗ ಬೇಯುತ್ತೆ. ಈಗ ಈ ಕಡೆ ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅದು ಎಲ್ಲ ಒಗ್ಗರಣೆಗೆ ಬೇಕಾಗುತ್ತೆ, ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ನೆಂದಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ, ಒಂದು ಚಮಚ ಆಗೋಷ್ಟು ಅರಿಶಿನ ಎಲ್ಲ ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿ ಒಂದು 3-4 ವಿಸಿಲ್ಲು ಬರೆಸ್ಕೊಂಡ್ರೆ ನೆಂದಿರೋದಕ್ಕೆ ಬೇಗ ಬೆಂದು ಬಿಡುತ್ತೆ. 2 ಹಾಕಿದ್ರೂ ಕುಗ್ಸಿದ್ರೂ ಬೇಯುತ್ತೆ. ನಾನೊಂದು 3-4 ಆಗೋಷ್ಟು ಕೂಗಿಸ್ಕೊಂಡೆ. ಅದಾದಮೇಲೆ ನೋಡಿ, ಒಂದು ಪಾತ್ರೆ ತೊಗೊಂಡು ಬೆಂದಿರೋ ಬೇಳೆನೆಲ್ಲ ಈ ರೀತಿ ಆ ಪಾತ್ರೆಗೆ ಹಾಕ್ಕೊಂಡು ಬಿಡೋಣ. ಹಾಕ್ಕೊಂಡು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮತ್ತೆ ಒಂದು ಸ್ವಲ್ಪ ನೀರು ಬೆರೆಸ್ಕೊಂಡು ಈ ರೀತಿ ಕಡ್ಗೋಲಿಂದನೋ ಇದರಿಂದ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಳ್ಳಿ. ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ. ಫಸ್ಟು ಕೊಬ್ಬರಿ ಎಣ್ಣೆ ಹಾಕಿದೆ, ಆಮೇಲೆ ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿದೆ. ಆಮೇಲೆ ಈ ಶುಂಠಿ ತುರಿದಿಟ್ಕೊಂಡಿದ್ದು ಹಸಿಮೆಣಸಿನ್ಕಾಯಿನೂ ಸಹ ಒಗ್ಗರಣೆಗೆ ಹಾಕ್ಕೊಂಡೆ. ಎಲ್ಲನೂ ಚೂರ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡ್ಬಿಟ್ಟು ನೋಡಿ, ಈ ರೀತಿ ಬಾಡಿಸಾದ್ಮೇಲೆ ನಾವು ಟೊಮೆಟೊ ಹೆಚ್ಕೊಳ್ಬೇಕು. ಒಂದು ಆಗಷ್ಟು ಟೊಮೆಟೊನ ಹೆಚ್ಚಿಟ್ಕೊಂಡಿರಬೇಕು. ಅದನ್ನು ಸಹ ಇಲ್ಲಿ ಹಾಕ್ಕೊಂಡೆ. ಟೊಮೆಟೊ ಸ್ವಲ್ಪ ಬಾಡಿದ ಮೇಲೆ ನಮ್ಮ ಬೇಳೆ ಬೆಂದಿರುತ್ತಲ್ಲ ಅದನ್ನು ಹಾಕ್ಕೊಂಡು ಅದಕ್ಕೆ ಎಷ್ಟು ಇನ್ನೊಂದು ಸ್ವಲ್ಪ ನೀರಿಗಿರಬೇಕಾದ್ರೆ ಅದನ್ನು ಸೇರಿಸ್ಕೊಂಡ್ಬಿಡಿ. ಇಲ್ಲಿ ನೋಡಿ, ಈ ರೀತಿ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಆಗ ಹಿಂಗೆ ಹಾಕೋದನ್ನು ಮರ್ತಿದ್ದೆ, ಅದು ಇವಾಗ ಒಂದು ಚಿಟಿಕೆ ಹಾಕಿದೆ. ಆಮೇಲೆ ಉಪ್ಪು ಹಾಕ್ಕೊಂಡ್ವಿ. ಎಷ್ಟು ಬೇಕು ರುಚಿಗೆ ನೋಡಿಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ಳಿ. ಇದಿಷ್ಟ ಆದಮೇಲೆ ಒಂದು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಅಷ್ಟೊತ್ತಿಗೆ ಈ ಕೊತ್ತಂಬರಿ ಸೊಪ್ಪನ್ನು ಸಹ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಹಾಕಿಬಿಡೋಣ. ಕುದಿವಾಗಲೇ ಹಾಕಿದರೆ ಒಳ್ಳೆ ಸ್ಮೆಲ್ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಎಲ್ಲ ಕುದ್ದ ಮೇಲೆ ಒಲೆ ಆರಿಸ್ಬಿಟ್ಟು ಮೇಲಿಂದ ಒಂದು ಅರ್ಧ ಲಿಂಬೆಹಣ್ಣನ್ನು ಹಿಂಡಿಬಿಟ್ರೆ ಹೆಸರು ಬೇಳೆ ಸಾರು ರೆಡಿ ಆಯಿತು. ಒಳ್ಳೆ ಶುಂಠಿ ಎಲ್ಲ ಬಿದ್ದಿರೋದ್ರಿಂದ ನೆಗಡಿನೂ ಈ ಚಳಿಗಾಲಕ್ಕೆ ನೆಗಡಿ ಆಗುತ್ತೆ. ಆದಷ್ಟು ನಾವು ಎಷ್ಟು ಈ ಶುಂಠಿ, ಕಾಳು ಮೆಣಸೆಲ್ಲ ಯೂಸ್ ಮಾಡಿದರೆ ಒಳ್ಳೆಯದು. ಸೊ ಈ ರೀತಿ ಹಾಕ್ಕೊಂಡು ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ಟ್ರೈ ಮಾಡಿ ನೋಡಿ. ಹಾಗೆ ಮರೀದೆ ನನ್ನ ಚಾನಲ್ಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.